ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕಪ್ಪ ಸ್ಪೆಷಲ್ ಡೇ ಅಂತ ಅಂದರೆ ಇವತ್ತು ನಮ್ಮಲ್ಲಿ ಬ್ಯೂಟಿಫುಲ್ಲಾಗಿ ನಾನ್ ವೆಜ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಯೂಶ್ವಲಿ ನಾನ್ ವೆಜ್ ಅಂತಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಅದರಲ್ಲೂ ಸ್ಪೆಷಲ್ ಡೇಗೆ ಅಂತೂ ನಾನ್ ವೆಜ್ ಇರಲೇಬೇಕು. ಎಸ್, ಇವತ್ತು ನಮ್ಮ ಮನೇಲಿ ಪಾರ್ಟಿ ಇದೆ. ಯಾವ ಪಾರ್ಟಿ ಗೊತ್ತಾ? ಸೊ ಈಗ ಹೊಸದಾಗಿ ಮದುವೆ ಆಗಿರುವಂಥ ಜೋಡಿಗಳಿಗೆ ಪಾರ್ಟಿ ಕೊಡೋಣ ಅಂತ. ಸೊ ನಮ್ಮ ಕೈಯಾರ ಅಡುಗೆ ಮಾಡುವಂಥ ಅಡುಗೆ ಜೊತೆಗೆ ಒಂದಷ್ಟು ಗೇಮ್ ಆಡಿಸಿ ಅವ್ರನ್ನ ಗೋಳಿಕೋಣ ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಕಬಾಬ್ಗೆ ನಾನೀಗ ಮ್ಯಾರಿನೇಟ್ ಮಾಡೋಣ ಅಂತ ನೀಟಾಗಿ ಕಬಾಬ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಊಟಕ್ಕೆ ಕರೀತಾರೆ ಅಂದರೆ ಅದು ನಾನ್ ವೆಜ್ ಆಗಿರಬೇಕು. ವೆಜ್ಜಿಗೆ ಸಾಮಾನ್ಯವಾಗಿ ನಾವು ಯಾರೂ ಊಟಕ್ಕೆ ಕರೆಯಲ್ಲ, ಯಾಕಂದರೆ ನಾವು ಆಲ್ಮೋಸ್ಟ್ ನಾನ್ ವೆಜ್ ತಿನ್ನೋದ್ರಿಂದ ನಮಗೆ ನಾನ್ ವೆಜ್ಜೇ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನ್ ವೆಜ್ ಪ್ರಿಪೇರ್ ಮಾಡೋಕ್ಕೆ ನಾನೆಲ್ಲ ಈಗ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ಒಂದಷ್ಟು ಗೇಮ್ ಪ್ಲ್ಯಾನ್ ಕೂಡ ಮಾಡಿಟ್ಕೊಂಡಿದ್ದೀನಿ. ನೋಡೋಣ ನೂತನ ಜೋಡಿಗಳು ಹೇಗೆಲ್ಲ ಗೇಮ್ ಆಡ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ನೋಡಿ. ಯಾಕಪ್ಪ ಅಂದರೆ ಮದುವೆ ಟೈಮಲ್ಲಂತೂ ಅವ್ರ ಕೈಗೆ ಸಿಕ್ಕಿರಲ್ಲ ಏನಾದ್ರು ಗೇಮ್ ಆಡ್ಸೋಣ ಅಥವಾ ಚೌಟ್ರಿಲಿ ಅಂದರೆ. ಸೊ ಈ ಟೈಮಲ್ಲಿ ನಮ್ಮ ಮನೆ ಕರೆದು ಅವ್ರಿಗೊಂದು ಸ್ವಲ್ಪ ಊಟ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಮಸ್ತ್ ಮಜಾ ಮಾಡಬೇಕು, ಅವ್ರ ಜೊತೆ ಡ್ಯಾನ್ಸ್ ಅಂತೆ ಚಿಲ್ಡ್ ಆಗಿರೋಣ ಅಂತ ಇದೊಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಪ್ರತಿ ವರ್ಷ ಯಾರು ನಮ್ಮ ಫ್ಯಾಮಿಲಿಲಿ ಜೋಡಿಗಳು ಹಾಕ್ತಾರೋ ಅವ್ರನ್ನ ಕರೆದು ಊಟ ಹಾಕೋ ಪದ್ಧತಿ ಇರುತ್ತೆ. ಅದೇ ಥರ ಈ ವರ್ಷ ಇಬ್ಬರು ಜೋಡಿ ಕೂಡ ರೆಡಿಯಾಗಿದ್ದಾರೆ. ಯಾರಂತ ಸೊ ಮುಂದೆ ಗೊತ್ತಾಗುತ್ತೆ ನಿಮಗೆ. ಅದ್ರ ಜೊತೆಗೆ ನಂದು ಸುವರ್ಣ ಶೋ ಒಂದು ಟಿ ವಿಲಿ ಟೆಲಿಕಾಸ್ಟ್ ಆಗ್ತಿತ್ತು. ನಾನು ಇದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕಿದೆ. ನೋಡಿಲ್ಲ ಅಂದರೆ ಜಿಯೋ ಹಾಟ್‌ಸ್ಟಾರ್ ಆ್ಯಪಲ್ಲಿ ನೋಡಿ ಎಂಜಾಯ್ ಮಾಡಿ. ನಮ್ಮ ಮೊದಲನೇ ಜೋಡಿ ಹೇಮಾ ಹಾಗೂ ಚೌಡೇಶ್ ಅವರು. ಇವ್ರನ್ನ ನೋಡಿರ್ತಾರೆ ನೀವು ನನ್ನ ಬ್ಲಾಗಲ್ಲಿ. ಎಸ್, ಅವರ ಮದುವೆಗೆ ನಾವು ಕೂಡ ಹೋಗಿದ್ವಿ. ಮದುವೆಲಿ ನಾವು ಗೊಳಿಕೊಳ್ಳೋಕ್ಕಾಗಲಿಲ್ಲ ಅಂಥೇಳಿ ಇಲ್ಲಿ ಒಂದಷ್ಟು ಗೇಮ್ ಆಡಿ ಅವ್ರನ್ನ ಎಂಜಾಯ್ ಮಾಡೋಣ. ಅವ್ರ ಜೊತೆ ಕಪಲ್ಸ್ ಅವರು ಕೂಡ ಎಂಜಾಯ್ ಮಾಡಲಿ. ಆ್ಯಂಡ್ ನೆಕ್ಸ್ಟ್ ಜೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಸಿಸ್ಟರ್ ರಂಜಿತಾ ಹಾಗೂ ಅವರ ಹಸ್ಬೆಂಡ್ ಸೂರಿ. ಸೊ ಇಬ್ಬರೂ ಚೆನ್ನಾಗಿ ಗೋಳಿಕೊಳ್ಳೋಕ್ಕೆ ನಾನು ರೆಡಿಯಾಗಿದ್ದೀನಿ. ನೀವು ರೆಡಿಯಾಗಿದ್ದೀರಾ? ನೋಡಿ ಕಂಟಿಲಿ ಅಂತ ಎಷ್ಟು ಚೆನ್ನಾಗಿರುತ್ತೆ ಇದು ಅಂತ. ಗೇಮ್ ಪ್ಲ್ಯಾನ್ ಮಾಡಿದ್ದು ನಾನೇ, ಬಟ್ ಗೇಮ್ ಸರಿಯಿಲ್ಲ ಅಂತ ಎಲ್ಲ ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ಸೊ ಇದನ್ನ ಹೀಗೆ ಮಾಡೋಣ ಇಲ್ಲ ಹಾಗೆ ಮಾಡೋಣ ಅಂತ ಒಂದು ರೌಂಡ್ ನಾನಂತೂ ಡೆಮೋ ಕೊಡ್ತಾ ಇದ್ದೆ. ಸೊ ಹೀಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ಹಾಗೆ ಅವರು ಪ್ಲೇಟ್ ಸರಿಯಿಲ್ಲ, ಬಾಲ್ ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತಿದ್ರು. ಸೊ ಗೇಮ್ ಅರೇಂಜ್ ಮಾಡಿರೋರಿಗೆ ಕನ್ಫ್ಯೂಸ್ ಮಾಡಿಬಿಟ್ರು ಜೋಡಿಗಳು ಸೇರಿಕೊಂಡು. ಸೊ ಫೈನಲಿ ನಾನು ಈ ಥರ ಹಾಕಿ ಅಂತ ನಾನು ಹೇಳ್ಕೊಟ್ರೆ, ಇಲ್ಲ ಈ ಥರ ಅಲ್ಲ, ಅವರು ಬೇರೆ ಥರ ಹಾಕ್ಕೊಂಡ್ರು. ಸೊ ಅವರ ಕಂಫರ್ಟಬಲ್ ಹೇಗಿರುತ್ತೋ ಹಾಗೆ ಆಡ್ಸೋಣ ಬಿಡಪ್ಪ ಅಂತ ಫೈನಲಿ ಅವರು ಅದನ್ನು ಟೆಸ್ಟ್ ಮಾಡಿದ್ರು. ಆ್ಯಂಡ್ ಗೇಮ್ ಕೂಡ ತುಂಬ ಚೆನ್ನಾಗಿದ್ದು. ಕಪ್ಪನ್ನ ತಂದು ಬಾಲ್ನ ಕಪ್ ಮೇಲೆ ಹಾಕಬೇಕು, ಒಂದು ಕಪ್ ಒಳಗಡೆ ಹಾಕಬೇಕು, ಒಂದು ಕಪ್ ಮೇಲೆ ಹಾಕಬೇಕು. ಸೊ ಟ್ವಿಸ್ಟ್ ಇರೋದಲ್ಲೇ ಮೇಲೆ ಕೂತ್ಕೊಳ್ಳಲ್ಲ ಅನ್ನೋದೇ, ಬಾಲ್ ಕೂತ್ಕೊಳ್ಬಾರ್ದು, ಅದೇ ಟ್ವಿಸ್ಟು. ಕೂರಿಸ್ಬೇಕು, ಬಟ್ ತಾಳ್ಮೆ ಇರಬೇಕಷ್ಟೇ. ಸೊ ನೀಟಾಗಿ ನೋಡಿ ಟೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಇವಾಗ ನೀಟಾಗಿ ಅದನ್ನು ಕೂರ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಕೂತ್ಕೊಳ್ತು. ಸೊ ಫೈನಲಿ ಈ ಗೇಮು ಓಕೆ ಆಯಿತು. ಇಬ್ಬರು ಕಪಲ್ಸ್ಗೂ ಕೂಡ ಇಷ್ಟ ಆಯಿತು. ಸೊ ಹಾಗಾಗಿ ಗೇಮ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಯಾವತ್ತು ಗೊತ್ತಾ ಗೇಮು? ಕಪ್ ವಿತ್ ಬಾಲ್.
ನೆಕ್ಸ್ಟ್ ಗೇಮು ಬಂದು ಕೆಲವೊಂದು ವಸ್ತುಗಳನ್ನ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ, ಕೆಲವು ವಸ್ತುಗಳನ್ನ ಕೊಟ್ಟಿರ್ತೀವಿ, ಆ ವಸ್ತು ಯಾವುದು ಅಂತ ಕಂಡುಹಿಡಿಬೇಕು. ಈ ಗೇಮ್ ಹೇಗೆ ಆಡ್ತೀವಿ ಚಿಕ್ಕದು ಕಾಣಿಸಲ್ಲ ಅಂತಂದಲ್ಲ ಇದು ಕೊನಿ ಮುಂದೇಶ್ವರದ ಮೋರಿಗೆ ಬಾಟ್ಲು ಬಾಟ್ಲ ನನ್ನ ಹತ್ರ ಏನು ಎರಡು ಇರ್ತಿದ್ದು, ಒಂದು ಬ್ಲ್ಯಾಕ್ ಕಲರು, ಒಂದು ಮೀನ ನೀನು ಯಾವ ಇದು ಕೇಳ್ತೀರ ಚಾಕ್ಲೇಟ್ ಕೊಟ್ಟು ಜನ ಡ್ಯಾನ್ಸ್ ಆಡೋಕೆ ಒಂದು ತಲೆಗೆ ಅಂತ ಗೊತ್ತಾ? ಅದಲ್ಲ ಲೈಟಿಂಗ್ಸ್ ಹೇರ್ ಬ್ಯಾಂಡ್ ರೌಂಡ್ ಇದು ಕೆಳಗೆ ಎಸಿದ್ರೆ ಸೌಂಡ್ ಬರುತ್ತೆ, ಬಟ್ ಮೇಲೆ ಬರಲ್ಲ. ರಬ್ಬರ್ಗೆ ಆಪೋಸಿಟ್ ಇದು. ಇದು 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 ಮರ ಮಾರುತಿ ಕೆಳಗೆ ಎಸಿದ್ರೆ ಈಗ ಕಾರ ಬರ್ಬೇಕಾದ್ರೆ ಸಾಯಂಕಾಲ ಮನೆಗೆ ಹೋಗ್ಬೇಕಾರೆ ಕೇಳ್ತಲ್ಲ ನಾವು ಹೋಗೋದು ಬನ್ನಿ ಅಂತ, ಅದು ಯೂಸ್ ಮಾಡ್ತಾರೆ. ನಾವು ಕಾರ್ ಬರ್ಬೇಕಾರೆ ಅಲ್ಲಿ ಮಮ್ಮಿ ಒಂದು ಕೋರ್ಟ್ ಮುಂದ್ಗಡೆ ಆಡ್ತಿಲ್ಲ, ಗ್ರೌಂಡ್ ಆಡ್ತಿಲ್ಲ, ಅಲ್ಲಿ ಇದು ಯೂಸ್ ಮಾಡ್ತಾರೆ. ಕೆಳಗಡೆ ನಾವು ಹೋಗೋದ ಬನ್ನಿ ಅಂತ ಅಂದಲ್ಲ ನೀವು ಆಟ ಆಡಕ್ಕೆ, ಜಾರಬಂಡಿ ಅಲ್ಲ ಬೇರೆ ಆಟ ಆಡ್ತಿದ್ರು. ಅಲ್ಲಿ ನೀವು ನಾನು ಹೋಗೋದ ಬನ್ನಿ ಕ್ರಿಕೆಟ್ ಕೆಳಗೆ ಬ್ಯಾಕ್ ಬರಲ್ಲ. ಇದೇನಪ್ಪ ಇದನ್ನು ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ ಸಾಂಗ್ ಹಾಕ್ಕೊಂಡು ಗೇಮ್ಸ್ ಆಡ್ತಾಯಿದ್ರೆ, ಹಾಗಾಗಿ ಸಾಂಗ್ ತೋರಿಸ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಕಪಲ್ ಬಂದು ರಂಜು ಆ್ಯಂಡ್ ಸೂರಿ, ಇವರೆಲ್ಲ ಹೇಗೆ ಆಡ್ತಾರೆ ಅಂತ ನೋಡಿ. ಆ್ಯಂಡ್ ಇದು ಸ್ವಲ್ಪ ಟ್ವಿಸ್ಟ್ ಅಂತ ಇರುತ್ತೆ, ಬಟ್ ನೀಟಾಗಿ ಅರ್ಥ ಮಾಡ್ಕೋಬೇಕು. ಟ್ರಿಕ್ಕಿಯಾಗಿ ಹೇಳಿದ್ರೆ ಬೇಗ ಫೈಂಡ್ ಔಟ್ ಮಾಡ್ಬೋದು ಯಾವ ವಸ್ತು ಅಂತ. ಡೈರೆಕ್ಟಾಗಿ ವಸ್ತು ಹೆಸರನ್ನ ಹೇಳೋಗಿಲ್ಲ, ಇಂಡೈರೆಕ್ಟಾಗಿ ಅವ್ರಿಗೆ ಹಿಂಟ್ ಕೊಡ್ತಾ ಹೋಗಬೇಕು. ಹಿಂಡನ್ನ ಅವರು ಅರ್ಥ ಮಾಡ್ಕೋಬೇಕು. ಅಂದರೆ ಗಂಡ ಹೇಳೋದನ್ನು ಹೆಂಡತಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ ಅನ್ನೋದು ಈ ಗೇಮಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಒಂದು 10 ವಸ್ತುಗಳನ್ನ ನಾರ್ಮಲಾಗಿ ಯೂಸ್ ಮಾಡೋ ವಸ್ತುಗಳನ್ನ ತಂದು ಇಟ್ಕೊಂಡಿದ್ದೀನಿ. ಸೊ ಇಬ್ಬರು ಕೂಡ ಬೇರೆ ಬೇರೆ ವಸ್ತುಗಳನ್ನ ಕೊಟ್ಟಿದೆ. ಸೊ ಹೇಗೆ ಆಡ್ತಾರೆ ನೋಡಿ. ಇದು ಇವತ್ತಾನೆ ನೀನು ಬೇಕು ಅಂತ ಹೇಳಿದ್ರು. ಕುಡಿಕೆ ಸೌಂಡ್ ಕೇಳಿಸ ಕುಡಿಕೆ ಇವತ್ತು ಬೇಕು, ಬುಕ್ ಮಾಡಬೇಕು ಅಂದೆ. ಅಲ್ಲ ಇನ್ನೊಂದು ಕುಡಿಕೆ ಕುಡಿಕೆ ಬೇರೆ ತರ ಅಂದ್ರೆ ಇದು ನೀನು ಕೈಲ ಹಂಗೆ ಬರ್ಲಿಲ್ಲ. ಈ ಒಂದು ಸಾಂಗ್ ತುಂಬಾ ಫೇಮಸ್ ಆಗಿತ್ತು. ಎಸ್ ಇದು ಕೈಗೆ ಹಾಕತ್ತಾರೆ. ಇನ್ನೊಂದು ಇದು ಕಣ್ಣಿಗೆ ಹಾಕ್ತಾರೆ. ಕಾಡಿಗೆ ಎಲ್ಲ ಕಣ್ಣಿಗೆ ಇನ್ನೇನೊಂದು ಹಾಕ್ತಾರೆ. ಏನ ಓಕೆ ಓಕೆ ಕನ್ನಡದಲ್ಲಿ ತಲೆ. ಹಾಗೆ ನೆಕ್ಸ್ಟ್ ಗೇಮು ಬಂದು ಒಂದು 10 ಕ್ವೆಶನ್ ಇರುತ್ತೆ. ಸೊ ರೈಟ್ ಆನ್ಸರ್ ಹೇಳಬೇಕು. ಇಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಚಿಕ್ಕದಾಗಿ ಒಂದು ಟೆಸ್ಟ್ ಮಾಡೋಣ ಅಂತ ಒಂದು 10 ಕ್ವೆಶನ್ಸ್ ಅರೇಂಜ್ ಮಾಡ್ಕೊಂಡಿದ್ದೆ. ಯಾವ ರೀತಿ ಕ್ವೆಶನ್ಸ್ ಕೇಳ್ತೀನಿ, ಅವ್ರು ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂತ ನೀವೇ ನೋಡಿ. ನಾನು ಕೆಲಸ ಇದೆ ಮಾಡೇ ಮಾಡ್ತಾರೆ.
ಇನ್ನೊಂದು ಕೆಲಸ ಮಾಡ್ಕೊ ಹೋಗ್ಬೇಕು. ಹಂಗೆ ಒಂದೇ ಕೆಲಸ ಹೋಗಲ್ಲ ಇಲ್ಲಿ. ಇದ್ರಲ್ಲಿ ಕಮ್ಮಿ ಹೇಳ್ತಾರ ನಾನು. ನಾನು ಕೆಲಸ ಇಲ್ಲ ಡೈಲಿ ಇವಳು ಮತ್ತೆ ಕೆಲಸ ಇರುತ್ತೆ. ನಾನು ನಿಮ್ಮಲ್ಲಿ ಹೆಲ್ಪಿಂಗ್ ನೇಚರ್ ಯಾರಿಗೆ ಜಾಸ್ತಿ? ಹೆಲ್ಪ್ ಮಾಡೋಣ ಅನ್ನೋ ನೇಚರ್ ಯಾರಿಗೆ ಜಾಸ್ತಿ? ನೀವು ನೋಡೋದಿಲ್ಲ, ನೀವು ಎಂಟಿರ ಹಂಗಿರೋ ಸ್ಟ್ರೈಟ್ ನೋಡೇ ಇರಬೇಕು. ಆದ್ರೆ ತಮ್ಮವ್ರು ಮಾತ್ರ ಬೇರೆಯವ್ರಿಗೆ ಏನಿಲ್ಲ. ಬೇರೆಯವರಲ್ಲೂ ಬೇರೆ ಇರ್ಬೇಕಾದ್ರು ನಿಮ್ಮಲ್ಲಿ ಜಾಸ್ತಿ ಫೋಟೋ ಪೋಸ್ ಯಾರು ಕೊಡೋದು? ಫೋಟೋ ಸೆಲ್ಫಿ ತಗೊಳ್ಳೋಣ, ಅಲ್ಲಿ ಅಪೋಸಿಟ್ ಬಂದು ಇವಾಗ ಆನ್ಸರ್ ಹೇಳ್ಬೇಕು. ಎಕ್ಸ್ಪ್ಲೇನ್ ಅಮ್ಮ. ಅಪೋಸಿಟ್ ಏನು? ಅವ್ರ ಫೋನಲ್ಲಿ ಫೋಟೋಸ್ ನೋಡಿ ಇರುತ್ತೆ. ಜಾಸ್ತಿ ಇದೆಯಾ? ನಿಮ್ಮಲ್ಲಿ ಜಾಸ್ತಿ ಕೋಪ ಯಾರಿಗೆ? ನನಗೆ ಏನೋ ಎರಡು ಕೈ ಇಟ್ಬಿಟ್ಟವಳೆ. ನೀವು ಕೋಪ ಬರುತ್ತೆ ನೀವು ಎಂಟಿ ಅಂತ ಎತ್ತಿರೋದು ಕೋಪ ಬರಲಕ್ಕ ಬರೋದಿಲ್ಲ ಅವನಿಗೆ. ನಾನೇ ನೀವು ಮಾಡಬೇಕಾಗ ನನಗೆ ಒಪ್ಪಿದ್ದಾರೆ ಅವ್ರ ಅಪೋಸ ಬಂದ್ಬಿಟ್ರೆ ಲೀಡರ್ಶಿಪ್ ನಿಮ್ಮ ಅವದಲ್ಲಿ ಬಿಡ್ತಕ್ಕಂತ. ಬಟ್ ಇವ್ರು ಬಂದ್ಬಿಟ್ರೆ ಪಾಪ ಅವ್ರು ಅದೇ ಕಂಟಿನ್ಯೂ ಮಾಡ್ತಾ ಪ್ರೀತಿ ಜಾಸ್ತಿ ಯಾಕಂತ ಕೇಳಿದಾಗ ನಿಮ್ಗೆ ಜಾಸ್ತಿ ಪ್ರೀತಿ ಇದೆ ಇಬ್ಬರು ಜಾಸ್ತಿ ಕಾಪ ಇದ್ರೆ ಇಬ್ಬರಿಗೆ ಆಕೆಗೆ ಹೀಗೆ ಇರ್ಬೇಕು. ಇಬ್ಬರು ಜಾಸ್ತಿ ಕಾಪ ಇದ್ರೆ ಇಷ್ಟ ಇದೆ. ಯಾರಿಗೆ ಜಾಸ್ತಿ ತಿನ್ನುವ ಅಭ್ಯಾಸ ಇದೆ? ಪಟ್ಟ ತಿನ್ಬೇಕು. ತಿನ್ನುವ ಅಭ್ಯಾಸ ಇದೆ. 1 ಪಾಯಿಂಟ್. ಗುಡ್. ನೀವು ಫ್ರೆಂಡ್ ನೋಡು, ಅಲ್ಲಿ ನೋಡ್ಬೇಕು ನೀವು. ನಿಮ್ಮ ಸರಿ 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 ಸರಿ. ನಿಮ್ಮಲ್ಲಿ ಕೋಪ ಜಾಸ್ತಿ ಯಾರಿಗೆ ಬರುತ್ತೆ? ಬೇಗ ಕೋಪ ಬರುತ್ತೆ ಯಾಕೆ ಕೋಪ ಬರುತ್ತೆ ಜಾಸ್ತಿ? ಮದುವೆ ನೋಡಿ ಈಗ ಅಂತಾರೆ ಇಷ್ಟೊಂದು ವರ್ಷನಿಗೆ ಗೊತ್ತಾ? ನಿಮ್ಮಲ್ಲಿ ಯಾರಿಗೆ ಜಾಸ್ತಿ ಡ್ರೆಸ್ಸಿಂಗ್ ಸೆನ್ಸ್ ಇದೆ? ಪಟ್ಟ ರಾಂಗ್. ಹೇಳಿ, ಎಕ್ಸ್ಪ್ಲೈನ್ ಮಾಡಬೇಕು. ಯಾಕೆ ಎಕ್ಸ್ಪ್ಲೈನ್ ಮಾಡು. ಯಾವ್ದಕ್ಕೆ ಯಾವ್ದು ಹಾಕೋಬೇಕು ಅದಕ್ಕೆ ಅದು ಮ್ಯಾಚ್ ಆಗುತ್ತೆ. ಕಂಫರ್ಟಬಲ್ ಆಗಿ ನೋಡ್ತೀವಿ. ನೀವೇ ಹಾಕಿಟ್ಕೊಂಡ್ರಿ? ಜಾಸ್ತಿ ನನಗೆ ಜಾಸ್ತಿ ಡ್ರೆಸ್ಸಿಂಗ್ ಜಾಸ್ತಿ ನನಗೆ ಅನಿಸ್ತದೆ ಅವುಗಳು ಬೇಕಂದ್ರೆ ಇಬ್ರಿಗೂ ರಾಂಗ್ ಆಯ್ತು. ಇಬ್ರು ಯಾರಿಗೆ ಹೊರಗಡೆ ಸುತ್ತೋ ಅಭ್ಯಾಸ ಜಾಸ್ತಿ ಇದೆ? ಸುತ್ತೋ ಅಭ್ಯಾಸ ಜಾಸ್ತಿ. ಹೋಗ್ಬಿಡು. ತುಂಬಾ ಜಗಳ ಆಡೋದು ಯಾರು? ಪಟ್ಟ ತೆಗ್ಬಿಡ್ಬೇಕು. ನಾನು ಪ್ರಶ್ನೆ ಕೇಳಿದ ತಕ್ಷಣ ಹೇಳ್ಬೇಕೀಗ. ರಾಂಗ್ ಆಗಿದೆ. ಸರಿ ಇಲ್ಲ ಅವ್ರು ಏನ್ ಹೇಳ್ತಿಲ್ವಾ? ರೈಟಾ? ಸರಿ ಕಂಬಿಡಂಗೆ ಸರಿ. ಶಾಪಿಂಗ್ ಅಂತ ಜಾಸ್ತಿ ಖರ್ಚು ಮಾಡೋದು ಯಾರು? ಶಾಪಿಂಗ್ ಅಂತ ಜಾಸ್ತಿ ಖರ್ಚು ಮಾಡೋದು ಯಾರು? ಖರ್ಚು ಇದ್ರೆ ಹಂಗಾಗೈತೆ. ಎಕ್ಸ್ಪ್ಲೇನ್ ಮಾಡಬೇಕು. ಕೊಡ್ತೀರಾ? ಹತ್ರ ಬಂದಿರೋ ಫೇಸ್ ತೆಗೆದಿ. ಬನ್ನಿ ಎಕ್ಸ್ಪ್ಲೇನ್ ಮಾಡಿ. ನೀವು ಮೀನಾ? ನನಗೆ ಶಾಪಿಂಗ್ ಮಾಡಬೇಕು ಅಂತ ತುಂಬಾ ಇಷ್ಟ. ಹೊಸ ಡ್ರೆಸ್ಗಳು, ಹೊಸ ಹೊಸದು ಏನು ಬಂದಿದೆ ಅದನ್ನೆಲ್ಲ ತಗೋಬೇಕು ಅನ್ನೋದು ನಂಗೆ ಸ್ವಲ್ಪ ಆಸೆ. ನೋಡಿದ್ರಾ ನಿಮ್ಮ ಹೆಂಡತಿ ಅದಂತೆ. ನೀವೇ ತೆಗ್ಕೊಂಡ್ರಿ? ಅದೇ ಕೇಳಿದ್ದೆ. ಶಾಪಿಂಗ್ ಅಂದ್ರೆ ಬೇರೆ ಖರ್ಚು ಆದ್ರೆ ಎಲ್ಲ ಖರ್ಚು ನೀವು ಕೇಳ್ತಿರೋದು. ಶಾಪಿಂಗ್ ನಿಮ್ಗೆ ಜಾಸ್ತಿ ಡ್ರೆಸ್ ಅವ್ರಿಗೆ ಶಾಪಿಂಗ್ ಅಂದ್ರೆ ಬೇರೆ ಖರ್ಚು ಆದ್ರೆ ನಾನು ನಿಮ್ಮಲ್ಲಿ ಕೋಪ ಯಾರಿಗೆ ಬೇಗ ಬಂದು ಹೋಗುತ್ತೆ? ಬಂದ್ಬೇಕು ಹೋಗುತ್ತೆ. ಪಟ್ ಅಂತ ಕೋಪ ಬರುತ್ತೆ, ಹೋಗ್ಬೇಕದು ಪಟ್ ಅಂತ. ಇಬ್ರು ಬೋತ್ ಓದ್ತಾರೆ ಕೊಡ್ತೀವಿ. ಇವಳು ಅವಳೆ ತೆತ್ಕೊಂಡು ಅದಕ್ಕೆ. ನಿಮ್ಮಲ್ಲಿ ಯಾರು ಮೊದಲು ಐ ಲವ್ ಯು ಹೇಳಿದ್ದು? ಐ ಲವ್ ಯು ಹೇಳಿದ್ದು ಯಾರು ಮೊದಲು? ಗುಡ್. ನಿಮ್ಮಲ್ಲಿ ಜಾಸ್ತಿ ದೇವ್ರ ಮೇಲೆ ಭಕ್ತಿ ಇರೋದು ಯಾರಿಗೆ? ಪಟ್ಟದಕ್ಕೆ ದೇವರ ಮೇಲೆ ಭಕ್ತಿ. ಅನ್ನೆಸೆಸರಿ ಖರ್ಚು ಮಾಡೋದು ಯಾರು? ಲಾಸ್ಟ್ ಕ್ವಶನ್. ಅನ್ನೆಸೆಸರಿ ಖರ್ಚು ಮಾಡೋದು ಯಾರು? ನಮ್ಮ ಅಮ್ಮನ ಹಬ್ಬದ್ದು ನೀನು ಬಂದಿದೆಯೇ ನನ್ನ ಮನಸ್ಸಿಗೆ ಮತ್ತು ನನ್ನ ಮನೆಗೂ ಯಾವಾಗಲೂ ನನ್ನ ಕಾಯ್ದೆ.
ಪ್ರಪೋಸ್ ಆಯಿತು, ಡ್ಯಾನ್ಸ್ ಆಯಿತು. ಸೊ ಹಾಗಾಗಿ ನಾನು ಮಧ್ಯೆ ಮಾತಾಡೋದು ಬೇಡ ಅಂತ ಸುಮ್ಮನೆ ಇದ್ದೆ. ಸೊ ಆಮೇಲೆ ಎಲ್ಲ ಊಟ ಮಾಡಿದ್ವಿ ಒಟ್ಟಿಗೆ. ಸೊ ವೆಜ್ಜು ನಾನ್ ವೆಜ್ ಎರಡೂ ಮಿಕ್ಸ್ ಆಗಿಬಿಟ್ಟಿತ್ತು. ಸೊ ರಂಜು ವೆಜ್ಜು, ನಾವೆಲ್ಲ ನಾನ್ ವೆಜ್ ಸ್ಪೆಷಲು. ಸೊ ಹೆಣ್ಮಕ್ಳು ಮನೆಗೆ ಬಂದಮೇಲೆ ನಾವೆಲ್ಲ ಬಾಗಿನ ಕೊಡೋದು ಸಾಮಾನ್ಯವಾಗಿ ರೂಢಿಯಲ್ಲಿರುತ್ತೆ. ಸೊ ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಕುಂಕುಮ ಕೊಡುವಂಥ ಪದ್ಧತಿ. ಸೊ ಹೆಣ್ಮಕ್ಳಿಗೆ ಕುಂಕುಮ ಕೊಟ್ಟು ಒಳ್ಳೆಯದಾಗಲಿ, ಅವರ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಕೇಳ್ಕೊತಿದ್ದೀನಿ ದೇವ್ರ ಹತ್ರ. ಐ ಹೋಪ್ಸ್ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ. ಇದು ಕಪಲ್ಸ್ ಗೇಮ್ ಎಲ್ಲ ಕೂಡ ಎಂಜಾಯ್ ಮಾಡ್ತೀರಾ ಅನ್ಕೋತಾ ಇದ್ದೀನಿ. ಸೊ ಹೊಸದಾಗಿ ಮದುವೆ ಆಗಿರುವಂಥ ಜೋಡಿಗಳಿಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳ್ತಾ ನನ್ನ ಬ್ಲಾಗ್ನಾಗೆ ಕೀಪ್ ವಾಚ್ ಮಾಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.